ರಾಜಮನೆಗೆ ಬಂದ, ರಾಜಮನೆಗೆ ಬಂದ ಶ್ರೀ ಗುರು ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ. ಚಂದನ ಲೇಪಿತ ಚಂದಿರ ನಯನ, ಚಂದನ ಲೇಪಿತ ಚಂದಿರ ನಯನ ರಾಘವೇಂದ್ರ ಜಿಯ ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ. ಶೋಭಿಸುತ್ತಿರೆ ಕೊರಳೊಳು ತುಳಸಿ ಮಾಲೆ, ತ್ರಿಲೋಕ ಮಹಿಮನ ಕರದಲ್ಲಿ ಜಪಮಾಲೆ. ಶೋಭಿಸುತ್ತಿರೆ ಕೊರಳೊಳು ತುಳಸಿ ಮಾಲೆ, ತ್ರಿಲೋಕ ಮಹಿಮನ ಕರದಲ್ಲಿ ಜಪಮಾಲೆ. ಬೃಂದಾವನದಿಂದ ಬೃಂದಾವನದಿಂದ ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ. ಮಸ್ತಕದಲ್ಲಿ ಹರಿ ಶ್ರೀ ಮುದ್ರೆ, ಹೃದಯವು ನೆಲೆ ಶ್ರೀರಾಮ ಭದ್ರೆಗೆ. ಮಸ್ತಕದಲ್ಲಿ ಹರಿ ಶ್ರೀ ಮುದ್ರೆ, ಹೃದಯವು ನೆಲೆ ಶ್ರೀರಾಮ ಭದ್ರೆಗೆ. ದಿವ್ಯಾಂಬರದಿಂದ ದಿವ್ಯಾಂಬರದಿಂದ ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ. ಮಧ್ವಮತಾಂಬುಧಿ ಸುರವರ ಚಂದಿರ, ಘನ ಕರುಣಾಂಬುಧಿ ತ್ರಿಲೋಕ ಸುಂದರ. ಮಧ್ವಮತಾಂಬುಧಿ ಸುರವರ ಚಂದಿರ, ಘನ ಕರುಣಾಂಬುಧಿ ತ್ರಿಲೋಕ ಸುಂದರ. ಮೋಹನ ವಿಠಲ ಪ್ರಿಯ, ಮೋಹನ ವಿಠಲ ಪ್ರಿಯ ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ. ಚಂದನ ಲೇಪಿತ ಚಂದಿರ ನಯನ, ಚಂದನ ಲೇಪಿತ ಚಂದಿರ ನಯನ ರಾಘವೇಂದ್ರ ಜಿಯ ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ, ಶ್ರೀ ಗುರು ರಾಜಮನೆಗೆ ಬಂದ. ವಿನಾಯಕನ ಪೂಜೆಗೆ ಅರ್ಚನೆಗೆ ಒಂದು ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ವಂದಿಸುವುದು ಆದಿಯಲ್ಲಿ ಗಣನಾಥನ, ಸಂದೇಹವಲ್ಲ ಹರಿಯಾಜ್ಞೆ ಇದು ಎಂಬುದಾಗಿ ದಾಸರು ತಿಳಿಸಿದಂತೆ, ನಾವು ನೆನೆಸಿದ ಮಾಡುವ ಎಲ್ಲ ಶುಭ ಕಾರ್ಯಗಳಲ್ಲಿ ಮೊದಲಿಗೆ ವಿನಾಯಕನಿಗೆ, ವಿಘ್ನ ಪರಿಹಾರಕನಾದಂತಹ ವಿನಾಯಕನಿಗೆ ಪ್ರಾರ್ಥನೆ ಪೂಜೆ ಇವುಗಳನ್ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದು ಯಾರೋ ಹೇಳಿದ ಮಾತು ಅಂತಂದ್ರೆ, ಸಂದೇಹವಲ್ಲ ಹರಿಯಾಜ್ಞೆ ಇದು ಅಂತ. ಶ್ರೀ ಹರಿಯೇ ವಿನಾಯಕನಿಗೆ ಆ ಒಂದು ವಿಶಿಷ್ಟವಾದ ಸ್ಥಾನ ಮತ್ತು ಪೂಜೆ, ಅವನಿಗೆ ಪ್ರಥಮ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಿದ್ದಾನೆ. ಅಂತಹ ಒಂದು ದಿವ್ಯ ಅನುಸಂಧಾನದ ಹಿನ್ನೆಲೆಯಲ್ಲಿ ಪಾಂಡವರು ಈ ಯಾವ ದ್ವೈತವನದ ಯಾತ್ರೆಯ ಶುಭ ಸಂದರ್ಭದಲ್ಲಿ ಈ ಕ್ಷೇತ್ರಗಳಿಗೆ ಆಗಮಿಸಿ ಇಲ್ಲಿ ಭೀಮಸೇನಿಂದ ಪೂಜೆಗೊಂಡಂತಹ ವಿಘ್ನ ವಿನಾಯಕ
ಪಾಂಡವರಿಗೆ ಏನೆಲ್ಲ ವಿಘ್ನಗಳು ಸಂಭವಿಸಿತ್ತು, ಆ ವಿಘ್ನ ವಿನಾಯಕನ ಅಂತರ್ಯಾಮಿಯಾದಂತಹ ವಿಶ್ವಂಬರ ಮೂರ್ತನ ವಿಶೇಷವಾದಂತಹ ಒಂದು ಪೂಜೆ ಅನುಗ್ರಹದಿಂದ ಎಲ್ಲ ವಿಘ್ನಗಳಿಂದ ಪರಿಹಾರವನ್ನು ಪಡೆದು ಮುನ್ನಡೆದರು ಎನ್ನುವಂತಹ ಇತಿಹಾಸವು ಈ ಪ್ರಾಂತದ ಪೌರಾಣಿಕ ಹಿನ್ನೆಲೆಯಲ್ಲಿ ತಿಳಿದು ಬಂದಂತಹದ್ದು. ಹಾಗಾಗಿ ಒಂದು ವಾಯುಕುಮಾರನಿಂದ ಪೂಜೆಗೊಂಡಂತಹ ಈ ವಿನಾಯಕ ಎನ್ನುವಂತಹ ಒಂದು ದಿವ್ಯ ಕ್ಷೇತ್ರ ಈ ಕುಂಭಾಸಿಯ ಆನಿಗುಡಿ ವಿನಾಯಕನ ಒಂದು ದಿವ್ಯ ಸನ್ನಿಧಾನ. ಅಂತಹ ಸನ್ನಿಧಾನಕ್ಕೆ ಇವತ್ತು ನಾವು ಮಂತ್ರಾಲಯದ ಮಠಾಧಿಪತಿಗಳಾಗಿ ಇಲ್ಲಿ ಆಗಮಿಸಿ ವಿನಾಯಕನನ್ನ ವಿಶೇಷವಾಗಿ ತದಂತರ್ಗತನಾದಂತಹ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಬರ ಮೂರ್ತಿಯಿಂದ ಅಭಿನ್ನನಾದ ನಮ್ಮ ಮೂಲರಾಮನನ್ನು ವಿಶೇಷವಾಗಿ ಇಲ್ಲಿ ಪ್ರಾರ್ಥಿಸಿದ್ದೇವೆ. ಈ ದೇವಸ್ಥಾನದ ಒಂದು ಪರಿಸರ, ಇಲ್ಲಿಯ ಪೂಜಾ ಕೈಂಕರ್ಯ, ಸ್ವಚ್ಛತೆ, ಆತ್ಮೀಯತೆ ಇವುಗಳನ್ನೆಲ್ಲವನ್ನು ಕೂಡ ನಾವು ಮತ್ತೊಮ್ಮೆ ಸ್ಮರಿಸಿಕೊಂಡು ಎಲ್ಲರನ್ನು ಅಭಿನಂದಿಸಿ ಆ ವಿಘ್ನ ವಿನಾಯಕನ ಅಂತರ್ಯಾಮಿಯಾದ ಭಗವಂತ ಸಕಲರ ವಿಘ್ನಗಳನ್ನ ಪರಿಹಾರ ಮಾಡಿ ಸನ್ಮಾರ್ಗದಲ್ಲಿ ಎಲ್ಲರನ್ನು ಪ್ರೇರೇಪಿಸಿ ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆರಡು ಮಾತುಗಳನ್ನು ನಾವು ಮುಗಿಸ್ತಾ ಇದ್ದೇವೆ.